ವೀಕ್ಷಕರೇ, ಕವಿಗರ್ಜನೆಗೆ ಸ್ವಾಗತ. ಗುಂಡ್ಲುಪೇಟೆ ತಾಲೂಕಿನ ಬೇರಂಬಾಡಿ ರಸ್ತೆ ಪ್ರತಿನಿತ್ಯ ಪ್ರತಿ ಕ್ಷಣ ಜಾಮ್ ಜಾಮ್ ಜಾಮ್. ಕಾರಣ ಏನು? ರಸ್ತೆಯ ಹಿಕ್ಕೆಲೆಗಳಲ್ಲಿ ಬೆಳೆದಿರುವಂತಹ ಸೂರ್ಯಕಾಂತಿ ಮತ್ತು ಚೆಂಡು ಹೂವಿನ ಜಮೀನುಗಳಲ್ಲಿ ಫೋಟೋ ತೆಗೆದುಕೊಳ್ಳುವ ಪ್ರವಾಸಿಗರ ಹುಚ್ಚಾಟಕ್ಕೆ ರಸ್ತೆ ಸಂಪೂರ್ಣ ಜಾಮ್ ಆಗ್ತಾ ಇದೆ. ಈಗಾಗಲೇ ಅಪಘಾತಗಳ ಅಡ್ಡೆ ಕೇರಳ ಮುಖ್ಯ ರಸ್ತೆ ಆಗಿದೆ. ಈ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಅಂದ್ರೆ ವಾಹನಗಳನ್ನ ಎಲ್ಲಿ ಬೇಕೆಂದರಲ್ಲಿ ನಿಲ್ಲಿಸಿ ಫೋಟೋ ತೆಗೆಯುವ ಆತುರದಲ್ಲಿ ಪ್ರವಾಸಿಗರು ಹೋಗ್ತಾ ಇದ್ದಾರೆ. ಇದು ಏನಾಗುತ್ತೆ ಅಂತಂದ್ರೆ ಅಪಘಾತಗಳಿಗೆ ಆಹ್ವಾನ ನೀಡಿದಂತಾಗುತ್ತದೆ. ಇದು ರಾಷ್ಟ್ರೀಯ ಹೆದ್ದಾರಿಯೂ ಆಗಿರೋದ್ರಿಂದ ವಾಹನಗಳ ಸಂಖ್ಯೆ ದಟ್ಟವಾಗಿರುತ್ತದೆ. ಇಲ್ಲಿಯ ಅಧಿಕಾರಿ ವರ್ಗವೂ ಸಹ ಇದನ್ನ ಪ್ರಶ್ನೆ ಮಾಡೋ ಪ್ರಯತ್ನವನ್ನ ಮಾಡಿಲ್ಲ. ಈ ಕೇರಳಿಗರ ವಾಹನ ಚಾಲಕರ ಅಟ್ಟಹಾಸಕ್ಕೆ ಕೊನೆನೇ ಇಲ್ಲ ಎನ್ನುವಂತಾಗಿದೆ. ಗುಂಡ್ಲುಪೇಟೆಯಿಂದ ಸುಲ್ತಾನ್ ಬತ್ತೇರಿ ಹೋಗುವ ಮಾರ್ಗದುದ್ದಕ್ಕೂ ರಸ್ತೆಯ ಇಕ್ಕೆಲೆಗಳಲ್ಲಿ ಅಂಗಡಿಗಳಿದೆ. ಈ ಅಂಗಡಿಗಳು ಸಹ ಬಹುತೇಕ ಕೇರಳಿಗರ ಮಾಲೀಕತ್ವದ ಅಂಗಡಿಗಳು. ಇದು ಏನಾಗ್ತಾ ಇದೆ ಅಂತಂದ್ರೆ ವಾಹನಗಳನ್ನ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿ ವ್ಯಾಪಾರ ಮಾಡುವುದಾಗದೆ ಅಥವಾ ಈ ಜಮೀನುಗಳಲ್ಲಿ ಫೋಟೋ ತೆಗೆಯುವ ಹುಚ್ಚುತನಕ್ಕೆ ಅಮಾಯಕರು ಬಲಿಯಾಗಬೇಕಾಗುತ್ತೆ. ಇಲಾಖೆ, ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಹೆದ್ದಾರಿ ಪ್ರಾಧಿಕಾರ ಆಗಿರ್ಬೋದು, ಆ ಅಂಗಡಿಗಳು ಮುಗ್ಗಟ್ಟಿರುವಂತಹ ವ್ಯಾಪ್ತಿಯಲ್ಲಿರುವಂತಹ ಗ್ರಾಮ ಪಂಚಾಯಿತಿ ಆಡಳಿತ ಆಗಿರ್ಬೋದು, ಸೂಕ್ತ ಕ್ರಮ ಕೈಗೊಂಡು ಈ ರಸ್ತೆಯನ್ನ ಭಯಮುಕ್ತ ರಸ್ತೆಯನ್ನಾಗಿ ಮಾಡಬೇಕಾಗಿದೆ. ಕಾರಣ ಏನಪ್ಪ ಅಂದ್ರೆ ಆ ರಸ್ತೆಯಲ್ಲಿ ಹೋಗೋದಕ್ಕೆ ತುಂಬಾ ಕಷ್ಟ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನ ಜವಾಬ್ದಾರಿಯುತವಾಗಿ ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಅವಶ್ಯಕತೆ ಇದೆ ಅಂತ ಭಯಮುಕ್ತ ರಸ್ತೆಯನ್ನಾಗಿ ಮಾಡಬೇಕಾಗಿದೆ. ಕಾರಣ ಏನಪ್ಪ ಅಂದ್ರೆ ಆ ರಸ್ತೆಯಲ್ಲಿ ಹೋಗೋದಕ್ಕೆ ತುಂಬಾ ಕಷ್ಟ ಎನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನ ಜವಾಬ್ದಾರಿಯುತವಾಗಿ ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಅವಶ್ಯಕತೆ ಇದೆ ಅಂತ ಸಾರ್ವಜನಿಕ ವಲಯದಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದೆ. ಮತ್ತೊಮ್ಮೆ ವಿಶೇಷ ಸುದ್ದಿಯ ಜೊತೆಗೆ ನಿಮ್ಮ ಮುಂದೆ ಬರ್ತಿದ್ದೀನಿ. ಗವಿಗರ್ಜನೆಗೆ ಸ್ವಾಗತ. ಧನ್ಯವಾದಗಳು.